ಒಂದು ಕಾಲದಲ್ಲಿ ಅವರು ಖ್ಯಾತ ನಟ, ಹದಿಹರೆಯದ ಹುಡುಗಿಯರ ಹೃದಯ ಕದ್ದಿದ್ದ ಸ್ಫುರದ್ರೂಪಿ ನಾಯಕ. ಆದರೆ ಇಂದು ಅವರು ಏಕಾಂಗಿಯಾಗಿ ಅನಾಥಾಶ್ರಮದಲ್ಲಿ ಕಾಲ ಕಳೆಯುತ್ತಿದ್ದಾರೆ. ನನ್ನ ಆಸ್ಪತ್ರೆ ಖರ್ಚನ್ನು ಹೊಂದಿಸೋಕೆ ಆಗ್ತಿಲ್ಲ, ಯಾರಾದರೂ ಸಹಾಯ ಮಾಡಿ ಪ್ಲೀಸ್ ಅಂತ ಅಂಗಲಾಚುತ್ತಿದ್ದಾರೆ. ಅಂದ ಹಾಗೆ ಈ ಖ್ಯಾತ ನಟನ ಹೆಸರು ಮೋಹನ್ ಶರ್ಮಾ. ಬಹುಭಾಷಾ ತಾರೆ ಲಕ್ಷ್ಮಿ ಅವರ ಮಾಜಿ ಪತಿ. ಮಲಯಾಳಂ, ಕನ್ನಡ, ತಮಿಳು, ತೆಲುಗು, ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ನಟಿಸಿ ಮನೆ ಮಾತಾಗಿದ್ದ ಮೋಹನ್ ಶರ್ಮಾ ಇದೀಗ ವೃದ್ಧಾಶ್ರಮದಲ್ಲಿ ಕಣ್ಣೀರುಡುತ್ತಾ ದಿನ ದೂಡುತ್ತಿದ್ದಾರೆ. 5 ದಶಕಗಳಿಗೂ ಹೆಚ್ಚು ಕಾಲದ ವೃತ್ತಿ ಜೀವನದಲ್ಲಿ ಮಲಯಾಳಂ, ತಮಿಳು, ತೆಲುಗು ಮತ್ತು ಕನ್ನಡ ಚಿತ್ರರಂಗದಲ್ಲಿ 170ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕಾಣಿಸಿಕೊಂಡಿರುವ ಹಿರಿಯ ಮಲಯಾಳಂ ನಟ ಮೋಹನ್ ಶರ್ಮಾ ಕೇರಳದ ವೃದ್ಧಾಶ್ರಮದಲ್ಲಿ ವಾಸಿಸುತ್ತಿದ್ದು, ಅವರ ವೈದ್ಯಕೀಯ ವೆಚ್ಚವನ್ನು ಭರಿಸಲು ಹೆಣಗಾಡುತ್ತಿದ್ದಾರೆ ಎಂದು ಮಾಧ್ಯಮ ವರದಿಗಳು ತಿಳಿಸಿವೆ. ವಯಸ್ಸು, ಆರೋಗ್ಯ ಸಮಸ್ಯೆಗಳು ಮತ್ತು ಸ್ಥಿರವಾದ ಆದಾಯದ ಕೊರತೆಯಿಂದಾಗಿ ಸಹಾಯ ಪಡೆಯುವುದನ್ನು ಬಿಟ್ಟು ಬೇರೆ ದಾರಿಯಿಲ್ಲ ಎಂದು 76 ವರ್ಷದ ನಟ ಇತ್ತೀಚೆಗೆ ಹೇಳಿಕೊಂಡಿದ್ದಾರೆ. ಕೇರಳದಲ್ಲಿ ಜನಿಸಿದ ಶರ್ಮಾ 1970ರ ದಶಕದ ಆರಂಭದಲ್ಲಿ ನಟನೆಗೆ ಪಾದಾರ್ಪಣೆ ಮಾಡಿದರು. 170ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಅವರು ನಟರಾಗಿ ಅಷ್ಟೇ ಅಲ್ಲ, ಚಲನಚಿತ್ರ ನಿರ್ಮಾಪಕ, ನಿರ್ದೇಶಕ, ಚಿತ್ರಕಥೆಗಾರ, ಹಿನ್ನೆಲೆ ಗಾಯಕರಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡರು. ಮಲಯಾಳಂ, ತೆಲುಗು, ತಮಿಳು, ಕನ್ನಡ ಸೇರಿದಂತೆ ದಕ್ಷಿಣ ಭಾರತದ ಕೆಲವು ಪ್ರಮುಖ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದರು ಮತ್ತು ಭಾರತೀಯ ಚಿತ್ರರಂಗದ ಅನೇಕ ದೊಡ್ಡ ತಾರೆಯರೊಂದಿಗೆ ತೆರೆ ಹಂಚಿಕೊಂಡರು. ಹಿಂದಿಯಲ್ಲೂ ನಟಿಸಿದರು. ಖ್ಯಾತ ನಟಿ ಲಕ್ಷ್ಮಿ ಅಭಿನಯದ ಜೂಲಿ ಸಿನಿಮಾದ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ. ಅದರ ಮೂಲ ಸಿನಿಮಾವೇ ಮಲಯಾಳಂನ ಚಟ್ಟಕರಿ. ಅದರಲ್ಲೂ ಲಕ್ಷ್ಮಿಯವರೇ ನಾಯಕಿ. ಈ ಸಿನಿಮಾದಲ್ಲಿ ಲಕ್ಷ್ಮಿ ಜೊತೆ ನಾಯಕನಾಗಿ ನಟಿಸಿದ್ದು ಇದೇ ಮೋಹನ್ ಶರ್ಮಾ. 1974ರಲ್ಲಿ ತೆರೆ ಕಂಡ ಈ ಸಿನಿಮಾ ಲಕ್ಷ್ಮಿಯವರಿಗೆ ದೊಡ್ಡ ಬ್ರೇಕ್ ನೀಡಿದರೆ, ನಟ ಮೋಹನ್ ಶರ್ಮಾ ಕೂಡ ಹೆಂಗಳೆಯರ ಹಾಟ್ ಫೇವರೇಟ್ ಆಗಿದ್ದರು. ಮೋಹನ್ ಶರ್ಮಾ ಆರಂಭದಲ್ಲಿ ಚಟ್ಟಕರಿ, ರಾಗಂ ಮತ್ತು ಪ್ರಯಾಣಂ ಮುಂತಾದ ಸಿನಿಮಾಗಳಲ್ಲಿ ಸಹನಟಿಯಾಗಿದ್ದ ನಟಿ ಲಕ್ಷ್ಮಿ ಅವರನ್ನು ವಿವಾಹವಾದರು. ಮನೋರಮಾ ಆನ್ಲೈನ್ ಪ್ರಕಾರ ಈ ಜೋಡಿ 1975ರಲ್ಲಿ ವಿವಾಹವಾದರು. ಆದರೆ 5 ವರ್ಷಗಳ ನಂತರ ಅಂದರೆ 1980ರಲ್ಲಿ ಬೇರ್ಪಟ್ಟರು. ನಂತರ ಅವರು 2ನೇ ಮದುವೆಯಾದರು. ಈ ವೇಳೆ ಅವರಿಗೆ ಒಬ್ಬ ಮಗನೂ ಹುಟ್ಟಿದ್ದ. ಬಳಿಕ ಚೆನ್ನೈನ ಶಾಂತಿ ಎಂಬ ಭರತನಾಟ್ಯ ಕಲಾವಿದೆಯನ್ನು 3ನೇ ವಿವಾಹವಾಗಿದ್ದರು ಎಂದು ವರದಿಯಾಗಿದೆ. ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಪ್ರಶಸ್ತಿ ಪಡೆದಿದ್ದ ಮೋಹನ್ ಶರ್ಮಾ ಸದ್ಯ ಏಕಾಂಗಿಯಾಗಿದ್ದಾರೆ. ಖ್ಯಾತ ನಟ ರಜನಿಕಾಂತ್ 1 ಲಕ್ಷ ರೂಪಾಯಿಗಳಷ್ಟು ಸಹಾಯ ಮಾಡಿದ್ರಂತೆ. ಆದರೆ ಮತ್ತೆ ಅನಾರೋಗ್ಯ ಹಾಗೂ ಆರ್ಥಿಕ ತೊಂದರೆಯಿಂದ ಕಂಗೆಟ್ಟಿರೋ ನಟ ಸದ್ಯ ಸಹಾಯ ಹಸ್ತದ ನಿರೀಕ್ಷೆಯಲ್ಲಿದ್ದಾರೆ. ಸದ್ಯ ನಟ ಮೋಹನ್ ಲಾಲ್ ಕೂಡ ಸಹಾಯ ಮಾಡುವ ಭರವಸೆ ನೀಡಿದ್ದಾರಂತೆ.